ಕಥೆಯು ಅವರ ಅತ್ಯಂತ ಮಹತ್ವಪೂರ್ಣ ರಚನೆಗಳಲ್ಲಿ ಒಂದೆನಿಸಿದೆ. ಆನೆ ನೆಪದಲ್ಲಿ ಊರಲ್ಲಿ ನಡೆಯುವ ಎಲ್ಲಾ ದುರಂತ ಘಟನೆಗಳಿಗೂ ವಿಚಿತ್ರ ಸಂಬಂಧ ಬೆಳೆದು ನಿಗೂಢವಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ಇರುವ ಸಾಮಾಜಿಕ ಸನ್ನಿವೇಶವನ್ನ ಕೃಷ್ಣೇಗೌಡರ ಆನೆ ಎಂಬ ಕಥೆಯು ಚಿತ್ರಿಸುತ್ತದೆ. ಬದುಕಿನ ಗಂಭೀರ ವಿಷಯವು ಮತ್ತು ಕಾಣದ ಶುದ್ಧ ರಹಸ್ಯಗಳನ್ನ ಪತ್ತೆದಾರಿ ರೀತಿಯಲ್ಲಿ ಕಾಣಿಸುವ ನೆಲೆ ಈ ಕಥೆಯಲ್ಲಿದೆ. ಹಾಗಿದ್ರೆ ಬನ್ನಿ, ನಾವು ಕತೆ ಹೇಳ್ತಾ ಬರ್ತೀವಿ, ನೀವೆಲ್ಲರೂ ನೋಡ್ತಾ ಬನ್ನಿ. ಹಾಗೆ ಸಮಾಜದ ಸೂಕ್ಷ್ಮ ವರ್ತಮಾನಗಳ ಬಗ್ಗೆ ನಿಮ್ಮ ಅರಿವಿನ ಕಣ್ಣನ್ನ ತೆರೀತಾ ಬನ್ನಿ. ಈ ನನ್ನ ಹಳೆ ಫೋರ್ಡಿನ ಜೀಪಿನ ಗೇರ್ ಬಾಕ್ಸು ಆಗಾಗ ಕೈ ಕೊಡ್ತಾನೆ ಇತ್ತು. ಅದ್ರಲ್ಲಿ ಬಿತ್ಕೊಂಡು ರಿಪೇರಿ ಮಾಡ್ಬೇಕಾದ್ರೆ ಕೆಲವೊಬ್ರು ತೇಜಸ್ವಿ ಅವರೇ, ಈ ಹಳೆ ಮಾಡಿನ ಗೇರ್ ಬಾಕ್ಸ್ ಗಳ ಹಳೆ ಬರವೇ ಇಷ್ಟು. ಅದ್ರ ಬದಲು ನೀವಕ್ಕೆ ಹೊಸ ಮಾಡಿನ ವಿಲ್ಲೀಸ್ ಗೇರ್ ಬಾಕ್ಸ್ ನ ಫಿಟ್ ಮಾಡಬಾರ್ದು ಅಂತ ಸಲಹೆ ಕೊಡ್ತಾನೆ ಇದ್ರು. ಆದ್ರೆ ನಂಗೆ ಇದ್ರ ಒರಿಜಿನಾಲಿಟಿ ಹಾಳು ಮಾಡೋದು ಇಷ್ಟ ಆಗಿಲ್ಲ. ಅದಕ್ಕೆ ಇದನ್ನ ರಿಪೇರಿ ಮಾಡ್ತಾನೆ ಇದ್ದೆ. ತೇಜಸ್ವಿ ಅವರು ಜೀಪಿನ ಅಡಿ ಬಿಟ್ಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡ್ಬೇಕಾದ್ರೆ ಎರಡು ಖಾಕಿದಾರಿ ಪ್ಯಾಂಟ್ ಕಾಲುಗಳು, ಆದರೆ ಗೂಚಿನ ಕಾಲುಗಳು ಇತ್ತ ಬಂದು ಕಾಣಿಸ್ತು. ನಮಸ್ಕಾರ ರೀ, ಹೋಗ್ರಿ ಸಾಕು. ಏನ್ರಿ ಇದು? ಮನೇಲಿ ಯಾರು ಕಾಣ್ತಾನೆ ಇಲ್ಲ. ಹೌದಲ್ಲ? ಇವ್ರ ಕಡೆ ಕೆಮ್ಮು ಕಾಲಿನ ಬೀಳಿದ್ದಾಗೆ, ಮನೆ ಬಳಿ ಯಾರ ಕಣ್ಣಿಗೆ ಬೀಳ್ತಾ ಇದ್ರೆ ಕೆಮ್ಮಿ ಕ್ಯಾಕರಿಸಿ ಗಲಾಟೆ ಮಾಡ್ಬಿಡ್ತಾರೆ. ಹೌದು, ಮನೆಯವರ ಹೆಸರು ಕರಿಬೇಕು. ಮನೆಯವರ ಹೆಸರೇನು? ಸ್ವಾಮಿ ಅನ್ನಬೇಕು, ಏಕವಚನವೋ ಬಹುವಚನವೋ ನೋಡಿ, ಭಾಷೆ ಉಪಯೋಗಿಸಿ ಮಾತಾಡ್ಬೇಕಂದ್ರೆ ಏನೆಲ್ಲ ಬಿಕ್ಕಟ್ಟುಗಳನ್ನ ಎದುರಿಸಬೇಕಾಗುತ್ತೆ. ಅದ್ರ ಬದಲು ಒಂದೆರಡು ಸರಿ ಕೇಳಿದ್ರೆ ಸಾಕು. ಯಾರ್ಯಾರು? ಓ ಸರ್, ಇಲ್ಲಿದ್ದೀರಾ ನೀವು? ಹೂನಪ್ಪ, ಯಾರಪ್ಪ ಅದು? ನಾನ್ ಸರ್. ನಾನು ಅಂದ್ರೆ ಯಾರಪ್ಪ? ನಾನ್ ಸರ್, ಲೈನ್ಮ್ಯಾನ್. ಯಾರು? ಆ ಲೈನ್ ಮ್ಯಾನ್ ತಿಪ್ಪಣ್ಣನಾ? ತುತು, ಆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್, ನಾನು ಕರೆಂಟ್ ಡಿಪಾರ್ಟ್ಮೆಂಟ್ ಲೈನ್ಮ್ಯಾನ್ ದುರ್ಗಪ್ಪ ಸರ್. ಅಲ್ಲಯ್ಯ, ಆ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಯಾಕೆ? ತುತು ಆಯ್ತಾ, ನೀವಿಬ್ರದ್ದು ಒಂದೇ ಕೆಲಸ ಅಲ್ವಾ? ಕಂಬ ಅದು. ಅದು ಕರೆಂಟ್ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ನಮ್ಮ ತಂದೆ ತಂದೆ ಕರಿಬೇಡಿ ಟೆಲಿಫೋನ್ ಕೊರ ಅನ್ನೋದಂತ ದಿನಪೂರ್ತಿ ತೆಗಿತಾನೆ ಇರ್ತಾರೆ. ಸರಿ, ಏನ್ ಸಮಾಚಾರ ಬಂದಿದ್ದು? ಸಮಾಚಾರ ಏನಿಲ್ಲ ಸರ್. ನಂಗೆ ಪುರ್ಸೊತ್ತಿಲ್ಲಯ್ಯ. ಸರ್, ಅದು ಸ್ವಲ್ಪ ಕೊಡ್ಲಿರ್ಬೇಕಿತ್ತು. ಕರೆಂಟ್ ಕೆಲಸಕ್ಕೆ ಕೊಡ್ಲಿ ಯಾಕಯ್ಯ? ಅಯ್ಯೋ, ಯಾಕೆ ಕೇಳ್ತೀರಾ ಸರ್? ಅದನ್ನ ಮರ ಮುರ್ಕೊಂಡು ತತ್ತಿ ಮೇಲೆ ಬಿದ್ದೋಗಿದೆ. ಅದನ್ನ ಆಳ್ತಾ ಕಡ್ದು ಲೈನ್ ಕ್ಲಿಯರ್ ಮಾಡ್ಬೇಕು. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ ಸರ್? ಯಾರಮ್ಮ? ನಿಮ್ಗೆ ಗೊತ್ತಲ್ರಿ? ಯಾರೇ? ದರಿದ್ರ ಕೃಷ್ಣೇಗೌಡ ಆನೆ. ಕೃಷ್ಣೇಗೌಡ ಆನೆನಾ? ಹೌದು, ಎಲೆ ಕಿತ್ಕೊಳ್ಳಕ್ ಹೋಗಿ ಇಡೀ ಕೊಂಬೆನೆ ಮುರ್ದಾಕಿದೆ. ಕೃಷ್ಣೇಗೌಡ ಅಲ್ಲಯ್ಯ, ಆ ತಂತಿ ಮೇಲೆ ಬಿದ್ದಿರೋ ಕೊಂಬೆ ನಡಿಬೇಕಾದ್ರೆ ಅದು ಕರೆಂಟ್ ಹೊಡ್ ಸಾಯಲ್ಲ. ಇನ್ನೇನ್ ಸರ್, ಆನೆದೆ ಕೆಲಸ. ಆ ಮರಗಳಿಗೆ ಬೊಟ್ಟೆ ಕಟ್ಟೆ ಬಿದ್ದಿಲ್ವಾ ಅದಲ್ಲಂತೆ. ಭಾನುವಾರ ರಿಪೇರಿ ಕೆಲಸ ಅಂತ ನಾವು ಲೈನ್ ಓಪನ್ ಮಾಡಿದ್ವಿ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆ ಸುಟ್ಟು ಭಸ್ಮ ಆಗೋಗಿರೋದು. ಕಿಡಿಗಡಿ ಮೊಟ್ಟೆದ. ಸರಿ, ಅಲ್ಲಿ ಅಡ್ಡದಲ್ಲೇ ಕೊಡ್ಲಿ ಇದೆ, ಹೋಗಿ ತಗೊಂಡ್ಬಿಡುತ್ತೆ. ಓ ಸರಿ ಸರ್. ರೀ, ಸ್ವಲ್ಪ ಇಟ್ಕೊಳ್ಳಿ. ಕೊಡಿ. ಏನಯ್ಯ ಅದು? ಕೊಡ್ಲಿ ಸಿಗ್ನಲ್ ಸರ್. ಕಾರ್ ಕೊಡ್ಲಿ ಸಿಕ್ಕಂತೆ. ದುರ್ಗು, ಶೂ. ಥ್ಯಾಂಕ್ ಯು ಸರ್. ದುರ್ಗು, ಶೂ. ರೀ, ಕೊಡ್ಲಿ ಸಾಕು ಇಟ್ಕೊಂಡಿದ್ದ. ಅಯ್ಯೋ, ತಗೊಳ್ಳಿ.
ಕೃಷ್ಣೇಗೌಡ್ರಾನೆ. ಕೃಷ್ಣೇಗೌಡ್ರಾನೆ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸ್ಸೆಲ್ಲ ಸತುಪಮ ನಿತ್ಯಂ ಗರುಡ ಗಮನ ತವ ಚರಣ ಕಮಲ ಮಿಹ ಮನಸ್ಸಿಲ ಸತುಪಮ ನಿತ್ಯಂ ಮನಸ್ಸಿಲ ಸತುಪಮ ನಿತ್ಯಂ ಮಮ ತಾಪಮ ಪಾ ಗುರುದೇವ ಮಮ ಪಾಪಮ ಪಾ ಗುರುದೇವ ಮಮ ತಾಪಮ ಪಾ ಗುರುದೇವ ಮಮ ಪಾಪಮ ಪಾ ಗುರುದೇವ. ಊರಿನ ಜನರು ಮಠದ ಜಗದ್ಗುರುಗಳನ್ನ ಅಡ್ಡಪಲ್ಲಕ್ಕಿಯಲ್ಲಿ ಹೋರಲು ಆರಂಭಿಸಿದಾಗ ಆನೆಗೆ ಮಠದ ಜಗದ್ಗುರುಗಳನ್ನ ಹೋರೋ ಕೆಲಸ ತಪ್ಪಿ ಹೋಯ್ತು. ಆ ಆನೆ ಸಾಕೋದಕ್ಕಿಂತ ಮಾವುತ ವೇಳೆ ನಿಲ್ಸೋದು ತುಂಬಾ ಕಷ್ಟ ಆಗಿತ್ತು. 24 ಗಂಟೆಗೂ ಕುಡಿದೇ ಇರುತ್ತಿದ್ದ ವೇಲಾಜನಿಗೆ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ರೇ ಕುತ್ಕೊಳ್ರಿ. ಇದೆಲ್ಲ ಬಹಳ ಹಿಂದೆ ನಡೆದಂತ ಘಟನೆ. ಈ ಮಠದಾನೆ ಮೂಡಿಗೆರೆಗೆ ಬರೋದಕ್ಕೂ ಒಂದು ಕತೆ ಇದೆ. ಏನಪ್ಪ ಅದು? ಹೇಳಪ್ಪ. ಹೇಳ್ತೀನಿ. ಚಾರ್ಮೋಡಿ ಹತ್ರ ಇರುವ ದಟ್ಟ ಕಾಡನ್ನು ಸರ್ಕಾರದವರು ವಿಪ್ಕೋ ಕಂಪ್ನಿಗೆ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿದ್ರು. ಅದರ ಕಾಂಟ್ರಾಕ್ಟ್ ಅನ್ನು ಕೃಷ್ಣೇಗೌಡ ತಗೊಂಡಿದ್ದ. ಅಹಂ ಬ್ರಹ್ಮಾಸ್ಮಿ ಚಿಂತಾಯ ಚಿತ್ತಸ್ಯ ಬಿಂದು ಮಾತ್ರಂ ವಿಶೇಷತಃ ಚಿತ್ತಾದಾಹತಿ ನಿರ್ಜೀವಂ ಚಿತ್ತಾದಾಹತಿ ಜೀವನಂ ಚಿತೆಗೂ ಸೊನ್ನೆ ಮಾತ್ರ ವ್ಯತ್ಯಾಸ. ಚಿತೆ ಸತ್ತಿರೋನ್ನ ಸುಟ್ರೆ ಚಿತೆ ಬದುಕಿರೋನ್ನ ಸುಡುತ್ತೆ. ನಾನು ಯಾರು, ನೀವ್ಯಾರು? ನಾವೆಲ್ಲ ಹುಟ್ಟೋದು ಒಂಟಿಯಾಗಿ, ಹೋಗೋದು ಒಂಟಿಯಾಗಿ. ಈ ಸುಖ ದುಃಖ ಪ್ರೀತಿ ವಿಶ್ವಾಸ ಎಲ್ಲವೂ ಭ್ರಮೆ. ಅಹಂ ಬ್ರಹ್ಮಾಸ್ಮಿ. ಆಹಾ ಗುರುಗಳೇ, ಆಹಾ. ಎಂತ ಮಾತು. ಬನ್ನಿ ಗುರುಗಳೇ, ಕೃಷ್ಣೇಗೌಡರು ಬಂದಿದ್ದಾರೆ. ಓ, ನೀವೇನ ಕೃಷ್ಣೇಗೌಡ್ರು? ಹೊರಗಿನಲ್ಲಿ ಯಾರನ್ನ ಕೊಂಡ್ಕೊಂಡಿದ್ದು ನೀವೇನಾ? ಹೌದು ಸ್ವಾಮಿ. ಅಲ್ಲ, ಎಲ್ಲ ತರದ ವ್ಯಾಪಾರ ಮಾಡಿ ಕೈ ಸುಟ್ಕೊಂಡಿರೋನಿಗೆ ಆನೆ ಸಾಕಾಗುತ್ತೇನಪ್ಪ? ಆಗುತ್ತೆ ಸ್ವಾಮಿ. ಹೆಂಡತಿ ಮಕ್ಕಳು ಬಾಯಿ ಮಾಡಿ ಹಾಕಿ ಬೀದಿ ತರಬೇಕಾಗುತ್ತೆ. ನೋಡಿ ಕೃಷ್ಣೇಗೌಡ್ರೆ, ಆನೆ ಹೋಗುತ್ತಾ ವೇಳೆ ಹೋದ ಸ್ವಲ್ಪ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ತೀರ್ಸಿದ್ರೆ ನೀವು ಆನೆ ಕರ್ಕೊಂಡು ಹೋಗ್ಬೋದು. ಎಷ್ಟು? 4,000. 4,000ನ? ಅಷ್ಟೇನಾ? ಆನೆ ಎಲ್ಲಿದೆ? ಬನ್ನಿ ನಮಸ್ಕಾರ ಹಾಕಿ. ಮಮ ತಾಪಮ ಪಾ ಗುರುದೇವ ಮಮ ಪಾಪಮ ಪಾ ಗುರುದೇವ ಮಮ ತಾಪಮ ಪಾ ಗುರುದೇವ ಮಮ ಪಾಪಮ ಪಾ ಗುರುದೇವ. ಮಠದಲ್ಲಿ ಬರೀ ಒಣಹುಲ್ಲು ಮತ್ತೆ ಮೊಸರನ್ನ ತಿಂದು ಸೊರಗಿದ ನಮ್ಮ ಮನೆಗೆ ನಮ್ಮ ಕೃಷ್ಣೇಗೌಡರು ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಬೂಸ ಎಲ್ಲ ಕೊಟ್ಟು ಬಗಡ್ ದಸ್ತಾಗಿ ಬೆಳೆಸಿದ್ರು. ಆನೆ ಮರ ಇದ್ದ ಬಾಡಿಗೆ ಕೃಷ್ಣೇಗೌಡಗೆ ಒಳ್ಳೆ ಲಾಭ ಬಂದಿದ್ದು. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೆ ಆ ಆನೆ ಬಂದರೆ. ಆದ್ರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆದೊಂದು ರಾಧ ಅಂತ ಗ್ಯಾರಂಟಿ. ಅದೇನು ಆನೆ ಏನಾದ್ರೂ ಪಿತಾಪತಿ ಮಾಡ್ತಿತ್ತು ಅಥವಾ ಉರಿ ಬಿಸಿಲಿನ ಸೆಕೆಗೆ ಜನ ಸೈನೆ ಕಟ್ಕೊಂಡು ಅವರ ಅಸಹನೆಗೆ ಕಾರಣ ಬಿಟ್ಟು ಹೇಳೋದು ತುಂಬಾ ಕಷ್ಟ. ಹರಿಸ್ಕಿ
पकड़े के बाद ಒಂದೇ ಒಂದು ಪಾಲಿನ ಕೊಟ್ಟಿಲ್ಲ ಅಂತ ಈಗ ಕೂತ್ಕೊಂಡು ಊಟ ಮಾಡುವ ಹಣ ಮಾಡಿ ಒಂದೇ ಒಂದು ಪಾಯಿ ಕೊಟ್ಟಿಲ್ಲ ಅಂತ ಇರೋದು ಸುಳ್ಳು ಏನ್ರೆ ಅಷ್ಟಕ್ಕೂ ಪಾಳೆನಲ್ಲಿ ಅಲ್ಲೇ ಬಿದ್ದಿಲ್ವಾ ಒಂದು ನಾನು ಮುಟ್ಟಿದ್ದಾನೆ ಅಷ್ಟಕ್ಕೂ ಆನೆ ದಿನ ಪಾಳೆನ್ ಕೊಟ್ಟು ರೂಢಿ ಮಾಡಿಸಿರುತ್ತೆ ಯಾರು ನೀನಾ ನಾನಾ ಇದಕ್ಕೆಲ್ಲ ಹೈ ವೀಟ್ನೆಸ್ ನಮ್ದಿಕ್ಕೆ ಬಿಬಿ ಸಾಬ್ ಒಂದ್ಸರಿ ಕೇಳಿ ಸಾಬ್ ಬಿಬಿ ಸರ್ ರೆಹಮಾನ್ ಎರಡು ಮಾತು ಅನ್ಬಾರ್ದು ನನ್ಬಿಟ್ಟ ಸರ್ ಅಳಿಸ್ಕಿ ಅನ್ಬಾರ್ದು ಮಾತು ನಾನು ಹೆಂಗಲ್ಲಿ ಸರ್ ಸಾಬಿ ಏನೋ ಅಂದ್ರೆ ನನಗಿಂತ क्या है तू सत्य सिंह बेटी हो क्या नहीं जी नहीं जी मेरी माँ सबकी बेटी सभी का पुतला ಆನೆಗೂ ಸ್ವಲ್ಪ ಮಾನವೀಯತೆ ಇರುತ್ತೆ ತಿಳ್ಕೊಳ್ಳಿ ಅಲ್ವೇನ್ರಿ ಹೌದು ಆನೆಗೂ ಮಾನವೀಯತೆ ಇದೆ ತಿಳ್ಕೊಳ್ಳಿ ಹಾ ಇದೇ ತರ ರಾಗಂತಾಗಿನು ತೇಜಸ್ವಿಯವರ ತೋಟದಲ್ಲಿ ಎಲ್ಲಿದ್ದಲೋ 4 ಕಾಡಾನೆ ಬಂದಾಗ ಸಮಾಧಾನ ಮಾಡ್ಕೊಳಮ್ಮ. ಏನಂತ ಸರ್ ಸಮಾಧಾನ ಮಾಡ್ಕೊಳ್ಳೋದು ಆ ಕಾಡಾನೆಗಳಿಂದ ನಮ್ಮ ಹೊಲ ಗದ್ದೆ ಪೈರು ಬಸ್ರು ಎಲ್ಲ ಹಾಳಾಗೋಗ್ಬಿಟ್ಟಿದೆ ಇವಾಗ ನಾವೇನ್ ಮಾಡ್ಬೇಕು ನೀವೇ ಹೇಳಿ ಸಮಾಧಾನ ಮಾಡ್ಕೊ. ನನ್ ತೋಟದಲ್ಲೂ ನೀರ್ ಬರಕ್ಕೆ ಪೈಪ್ ಹಾಕ್ಸಿದೆ, ಅದನ್ನು ತುಳಿದು ಪುಡಿ ಮಾಡಿದೆ ಆನೆಗಳು. ಸಮಾಧಾನ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ಎಕನಾಮಿಕ್ಸ್ ಪ್ರಕಾಶ್. ನಾನು ನಿಮ್ಮ ಊರ್ನ ಸರ್ವೆ ಮಾಡಿದಾಗ ನಮ್ಗೊಂದು ವಿಚಾರ ಗೊತ್ತಾಯ್ತು. ಏನದು? ಈ ಕಾಡಾನೆಗಳು ನಿಮ್ಮ ಊರಿಗೆ ಬಂದು ನಿಮ್ಮ ಹೊಲ ಗದ್ದೆಗಳನ್ನೆಲ್ಲ ಹಾಳು ಮಾಡ್ತಾ ಇರೋದಕ್ಕೆ ಕಾರಣ ಅರಣ್ಯ ಇಲಾಖೆಯವರು. ಅದ್ ಹೇಗಂದ್ರೆ ಕಾಡಿನ ಎಲ್ಲ ಮರಗಳನ್ನು ಕಡಿದು ನೀಲಗಿರಿ ಮತ್ತು ಅಕೇಶಿಯಾ ಮರಗಳನ್ನ ನೆಡ್ತಾ ಇದ್ದಾರೆ. ಅದಕ್ಕೆ ನಿಮ್ ಹೋರಾಟ ಯಾರ ವಿರುದ್ಧ ಇರ್ಬೇಕು? ಅರಣ್ಯ ಇಲಾಖೆ? ಹೌದು, ಅರಣ್ಯ ಇಲಾಖೆ ವಿರುದ್ಧ. ಧಿಕ್ಕಾರ, ಧಿಕ್ಕಾರ, ಅರಣ್ಯ ಇಲಾಖೆಗೆ ಧಿಕ್ಕಾರ, 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 ಅರಣ್ಯ ಇಲಾಖೆಗೆ ಕೃಷ್ಣೇಗೌಡನ ಹತ್ರ ಇರೋದು ಹೆಣ್ಣಾನೆ. ಅದಕ್ಕೆ ಕಾಡಲ್ಲಿರೋ ಹೆಣ್ಣಾನೆ ನಾವು ಊರೊಳಗೆ ಬರ್ತಾ ಇರೋದು. ಇನ್ನೊಂದ್ಸರಿ ಹೋರಾಟ ಅಂತ ಡಿಪಾರ್ಟ್ಮೆಂಟ್ ಮುಂದೆ ಬಂದ್ರೆ ಒಬ್ಬೊಬ್ಬರು ಒಂದು ಒಳಗಾಗ್ತೀವಿ.
ಮರ ಯಾಕೆ ಕಟ್ತಿದ್ದೀರಾ ಅಂತ ಕೊಡ್ಲಿ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸಾರ್. ಕೇಳಿದ್ರೆ ಹೋಟೆಲ್ ಕಿಸ್ತೀವಿ ಅಲ್ಲೇ ಬಂದು ಇಸ್ಕೊ ಅಂತಾರೆ ಸಾರ್. ಆದ್ರೆ ಆ ಕೊಡ್ಲಿ ನನ್ನದನ್ನೆಯಾ? ಹಾಗಂತ ಹೇಳಿದ್ರೆ ಕೇಳ್ಬೇಕಲ್ವಾ ಸರ್? ನನ್ ಡ್ಯೂಟಿ ನಾನು ಮಾಡಿದ್ದೀನಿ ಅಂತ ಹೇಳಿದ್ರು ಕೊಡ್ಲಿ ಕಿತ್ಕೊಂಡು ಹೋಗಿ ಆಫೀಸಲ್ಲಿ ಮಾಡಿದ್ದಾರೆ ಸರ್. ಹೀಗೆ ಈ ಕೊಡ್ಲಿ ಮೇಲೆ ಯಾವ ಮಗನೂ ಇಲ್ಲ. ಆದ್ರೆ ಇಂಥ ತರಲೆ ಕೇಸ್ಗಳನ್ನ ಜಾಡ್ ಹಿಡಿದು ವಿಷಯ ತಿಳ್ಕೊಳ್ಳೋ ಕೆಟ್ಟ ಕುತೂಹಲ. ನಡೀರಿ, ಅದೇನು ಅಂತ ಕೇಳ್ಕೊಂಬರೋಣ. ನಡೀರಿ ಸರ್. ಕಾಡೆಲ್ಲ ಅಲೆದು ಅಲೆಗಿಳಿಗಳ ನೋಡಿ ಸವಿ ನುಡಿಯಲಿ ಹಾಡಿದೆ ಜಯ ಸಿಂಹ ಬಂದ ಜಯ ಸಿಂಹ. ನಮಸ್ತೆ ಸರ್. ಚೆನ್ನಾಗಿದ್ದೀನಿ ಸರ್. ಓ ನಮಸ್ಕಾರ. ನಮಸ್ಕಾರ. ನೀವೇನಿಗೆ? ಅಯ್ಯೋ ಕೊಡ್ಲಿ. ಇನ್ನ ಮುಗ್ದಿಲ್ಲ ಕತೆ. ಓ ನಮಸ್ಕಾರ, ಕೂತ್ಕೊಳ್ಳಿ ಸರ್. ಟೀನಾ ಕಾಫಿನಾ? ಟೀ. ನಮ್ಮಪ್ಪ ಸರ್ 2 ಕಪ್ ಟೀ ತಗೊಂಬರಪ್ಪ. ಸರಿ ಸರ್. ರಾಮಪ್ಪ ಸರ್ ಇನ್ನೊಂದು 2 ಕಪ್ ತಗೊಂಬ. ಸರಿ ಸರ್. ಸ್ವಲ್ಪ ನೀರು ಜಾಸ್ತಿ ಇರ್ಲಿ. ಅದೇ ನಿಮ್ ಡಿಪಾರ್ಟ್ಮೆಂಟ್ ಮಗ ಕಡಿದ್ರೆ ದೊಡ್ಡವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ನನ್ ಕೊಡ್ಲಿಂದ ತಗೊಂಬಂದು ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡಿದ್ದೀರಲ್ಲ. ವೆಪನ್ ಸರ್, ವೆಪನ್ ನಮ್ ಮುಖ್ಯ ನೋಡಿ. ನಿಮ್ಗೆ ಕೋರ್ಟಿನ ಕಾನೂನು ವ್ಯವಹಾರ ಗೊತ್ತಿಲ್ಲ ಅನ್ಸುತ್ತೆ. ನಾಳೆ ಕೋರ್ಟ್ ನಲ್ಲಿ ಕೇಸ್ ನಡೆಸ್ಬೇಕಾದ್ರೆ ಅವ್ರು ಕೇಳ್ತಾರೆ ಅವನು ಏನ್ರಿಂದ ಮರ ಕಡ್ದ ಅಂತ. ಅವಾಗ ನಾವು ವೆಪನ್ ಆದ್ರೂ ಪಡಿಸ್ಬೇಕಲ್ವ ಸರ್? ಅಲ್ಲ, ನೀವ್ಯಾಕಿಂತ ಕಾನೂನು ಬಾಹಿರ ಕೆಲ್ಸಕ್ಕೆಲ್ಲ ಕೊಡ್ಲಿ ಕೊಡಕ್ ಹೋಗ್ತೀರಾ ಸರ್? ಆ ತಂತಿ ಮೇಲೆ ಬಿದ್ದಿರೋ ಕೊಂಬೆನ ಸರಿಸಿ ಲೈಟ್ ಕ್ಲಿಯರ್ ಮಾಡೋದು ಕಾನೂನು ಬಾಹಿರ ಅಂತ ನಿಮ್ಮ ಎಲ್ಲ ಹೇಳ್ತಿರೋದು. ಅಯ್ಯೋ, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬೋರ್ ನೀವು. ಆದ್ರೂ ವಿಧಿ ಇಲ್ದೆ ಒಂದ್ ಮಾತು ಹೇಳ್ತೀನಿ. ಆ PWD-ನವರು, ಈ ಕರೆಂಟ್ನವರು, ಮತ್ತೆ ಆ ಟೆಲಿಫೋನ್ನವರು ನಮಗೆ ಎನಿಮಿ ನಂಬರ್ 1. ಆ PWD-ನವರು ರಸ್ತೆ ಟಾರ್ ಹಾಕ್ಬೇಕಂತ ಸಾವಿರಾರು ಎಕರೆ ಕಾಡ್ಸ್ಕೊಂಡು ಹಾಳು ಮಾಡ್ತಾರೆ. ಮತ್ತೆ ಈ ಕರೆಂಟ್ನವರು, ಆ ಟೆಲಿಫೋನ್ನವರು ಎಲ್ಲಿ ನೋಡಿದ್ರು ಲೈನ್ ಕ್ಲಿಯರ್ ಮಾಡ್ತಿದೀವಿ ಸಾರ್ ಅನ್ಕೊಂಡು ನೂರಾರು ಮರಗಳನ್ನ ಕರೀತಾರೆ. ಇದು ಸರ್ಕಾರದ ಕಾನೂನು ಬೇರೆ. ಮನೆ ಮನೆಗೂ ಹಳ್ಳಿಗೂ ಫ್ರೀ ಕರೆಂಟು ಟೆಲಿಫೋನ್ ಕೊಟ್ಟಿದೀವಿ ಅಂತ. ಅವಾಗಿಂದ ಇವ್ರು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂಗಾಗಿದೆ ಸರ್. ಲೈನ್ ಕ್ಲಿಯರ್ ಮಾಡ್ತೀವಿ ಅನ್ಕೊಂಡು ಅವ್ರವ್ರ ಮನೆ ಸೌದೆ ಸಾಕ್ಸ್ತಾರೆ. ನೀವ್ ಹೇಳೋದ್ ಕೇಳ್ತಿದ್ರೆ ನನ್ ಕೊಡ್ಲಿಗೆ ತರ್ಪಣ ಬಿಡ್ಬೇಕಾ ಅಂತ. ಅಯ್ಯೋ, ತರ್ಪಣ ಅಂತೆಲ್ಲ ಯಾಕೆ ಹೇಳ್ತೀರಿ ಸರ್? ನಾಳೆ ಕೋರ್ಟ್ ನಲ್ಲಿ ಕೇಸ್ ನಡೀಲಿ, ವಿಚಾರಣೆ ಮುಗಿದ್ಮೇಲೆ ಬಂದು ತಗೊಂಡೋಗಿ. ಬರ್ಬೇಕಾದ್ರೆ ನೋಡಿರ್ಬೇಕಲ್ಲ ಕೆಟ್ ನಿಂತಿರೋ ಅಂಬಾಸಿಡರ್ ಕಾರ್ಗಳು, ಲಾರಿಗಳು ಅವೆಲ್ಲವೂ ಹೀಗೆ ಕಾನ್ಸಿಫಿಕೇಟ್ ಆಗಿ ಬಂದಿರೋದು. ಸರಿ ರಾಜು, ನಾನು ಬರ್ತೀನಿ. ಅಯ್ಯೋ, ಕೂತ್ಕೊಳ್ಳಿ ಸರ್. ಏನ್ರು ಡಿಪಾರ್ಟ್ಮೆಂಟ್ ಮರ ಯಾಕೋ ಮುಡ್ತೀರಾ ಅಂದ್ರೆ ಮೇಲ್ನವ್ರನ್ನ ಹೋಗಿ ಕೇಳ್ಕೊಳ್ಳಿ ಅಂತೀರಾ? ಇದೆಲ್ಲ ನಾವಲ್ಲ ಮಾಡಿ ಸರ್. ಇದು ಕೇಳಿದ್ರೆ ಕಾಣ ಖುಷಿ ಕೊಡೋ ಆನೆ ಸರ್. ಅದನ್ನ ಬರ್ಕೊಡ್ತೀನಿ ಹೇಳು. ಅದನ್ನ ಆ ಕಾರ್ಗಳ ತರ ಲಾರಿಗಳ ತರ ಕಟ್ಟಾಕ್ತೀನಿ. ಇನ್ನೊಂದ್ಸರಿ ಡಿಪಾರ್ಟ್ಮೆಂಟ್ ಮರ ಮುಟ್ಟು ರಾಮಪ್ಪ ಸರ್ ಒಟ್ಟಿಗೆ ಕೊಟ್ಕಳ್ಸಯ್ಯ. ಸರಿ ಸರ್. ಹಾಗೆ ಬರ್ತೀನಿ ರಾಜು. ಸರಿ ಸರ್. ತಗೋರಯ್ಯ ಕೊಡ್ಲಿ. ಕೊಡಯ್ಯ ಕೊಡ್ಲಿ. ವಾ ವಾ ರೇ ವಾ 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 ಏನ್ ಗಮ್ಮತ್ತು. ಊರ ಪೇಟೆಗೋಡಿ ಬಂದ್ರೆ ಬಹಳ ಗಮ್ಮತ್ತು. ಊರ ಪೇಟೆಗೋಡಿ ಬಂದ್ರೆ ಬಹಳ ಗಮ್ಮತ್ತು. ಮೂಡಿಗೆರೆ ಮರದ ವ್ಯಾಪಾರಿಗಳು ಮತ್ತೆ ಸ್ವಾಮಿಲ್ ಅವರು ಆನೆನ ಬಾಡಿಗೆ ಕೊಟ್ಟು ಕರ್ಕೊಂಡು ಹೋಗ್ತಿದ್ರು. ಆನೆ ಕೆಲಸ ಮಾಡೋ ರೀತಿ ನೋಡಿದ್ರೆ ಭೂಮಿಲ್ಕುವಂತದ್ದು. ದೊಡ್ಡ ದೊಡ್ಡ ಮರಗಳಿಗೆ ಒಮ್ಮೆ ಹಣೆ ಹಚ್ಚಿ ಮುಟ್ಟಿದ್ರೆ ಸಾಕು, ಮರಗಳೆಲ್ಲ ಬುಡದ ಸಮೇತ ಕೊಂಡೊಯ್ದ್ಬಿಡ್ತಿದ್ವು. ಬಲಭೀಮನಂತಿದ್ದ ಈ ಆನೆ ನನ್ನ ಪೇತ್ಲ ನಾರಾಯಣಂತಿದ್ದ ಈ ಬೇಡವೆಲ್ಲ ಮಾತು ಕೇಳಿ ನೋಡಿದ್ರೆ ಬಹಳ ತಮಾಷೆಯಾಗಿರ್ತಿತ್ತು. ಯಾವ್ದಾದ್ರ
ಆನೆಗೆ ಎಷ್ಟು ಕೊಡ್ತಿದ್ನೋ ಅವನೇ ಎಷ್ಟು ಸೇವಿಸ್ತಿದ್ನೋ ಯಾರಿಗೂ ಗೊತ್ತಿಲ್ಲ. ಒಂದಿನ ರಾತ್ರಿ ಶಿವೇಗೌಡ ಸ್ವಾಮಿನಲ್ಲಿ ಕಳ್ಳಾಟ ಸಾಕ್ಸಕ್ಕೆ ಅಂತ ಕೃಷ್ಣೇಗೌಡನೇ ತಗೊಂಡ್ಬಂದ. ಇತ್ತೀಚೆಗೆ ಮರ ಸಾಗಿಸೋದ್ರ ಬಗ್ಗೆ, ನಾಟ ಸಾಗಿಸೋದ್ರ ಬಗ್ಗೆ ಸರ್ಕಾರದ ಕಾನೂನು ತುಂಬಾ ಬಿಗಿಯಾಗಿರೋದ್ರಿಂದ ಸಾಮಿರಿನವರ ಅರ್ಧಕರ್ಧ ಕೆಲಸ ಎಲ್ಲ ರಾತ್ರಿಯೇ ನಡೀತಿತ್ತು. ಸಾಮಿಲಿನಲ್ಲಿ ಲೋಡ್ ಲಾರಿ ನಿಂತಿತ್ತು. ಲಾರಿಗೂ ನಾಟಗಳಿಗೂ ಕಟ್ಟಿರುವ ಹಗ್ಗವನ್ನ ನಶೆಯಲ್ಲಿದ್ದ ವೇಲಾಯುಧ ಬಿಟ್ಟೋದೇ ಮರ್ತೋದ. ಲಾರಿಯಲ್ಲಿರುವ ದಿಮ್ಮಿಗಳನ್ನು ಆನೆಗೆ ತಳ್ಳಿ ಉರುಳಿಸಲು ಹೇಳ್ದ. ನಿದ್ದೆ ಜೋಪಿನಲ್ಲಿದ್ದ ವೇಲಾಯುಧನ್ಗೆ ಯಾಕೋ ಇದ್ದಕ್ಕಿದ್ದಂತೆ ಪ್ರಪಂಚನೇ ತಲೆ ಕೆಳಗಾದ ಅನಿಸ್ತು. ಲಾರಿಗೂ ನಾಟಗಳಿಗೂ ಬಿಗಿದು ಕಟ್ಟೋದ್ರಿಂದ ನಾಟವಾಲ್ದೆ ಲಾರಿ ಮೆಲ್ಲಗೆ ಬಾಲಿ ಥಾಪ್ ಎಂದು ಬಿತ್ತು. ಒಂದು ಕಡೆ ಬಿದ್ದಿದ್ರಿಂದ ಡ್ರೈವರ್ ಮಹೇಶನಿಗೆ ಹೆಚ್ಚೇನು ಅಪಾಯವಾಗಲಿಲ್ಲ. ಆದರೆ ಕ್ಯಾಬಿನ್ನಲ್ಲಿದ್ದ ಮಣಬಾರದ ಜಾಕ್ ಬಾಕ್ಸ್ ಎಂದು ಅವನ ತಲೆ ಮೇಲೆ ಬಿದ್ದು ಕಿಮಕ್ಕಿನದೆ ಪರಂಧಾಮಕ್ಕೆ ಸೇರಿದ. ಎಲ್ರು ನಾಟ ಉಳ್ಳೋ ಬದಲು ಲಾರಿನೇ ಉಳ್ತಾ ಇದೆಯಲ್ಲ, ಹಾಗೇನಾದ್ರೂ ಕಿತಾಪಟ್ಟಿರ್ಬೋದಾ? ಇಲ್ಲ ಇಲ್ಲ, ಈ ನಾಟದ ಬಿಟ್ಟೋದ್ಬಿಟ್ಟು ಎಲ್ಲೋ ಹೋಗೋಣ. ಈ ವಿಷಯ ಏನಾದ್ರು ಗೊತ್ತಾದ್ರೆ ಕಳ್ಳಾಟ ಎಲ್ಲ ಬಯಲಾಗುತ್ತೆ. ಈಗ ಆಟನೂ ಸಿದ್ಧಾಗುತ್ತೆ. ಆಮೇಲೆ ಬೀಗ ನನ್ಗೂ ಒಟ್ಟು ಕೋಲ. ಬಿಡು ಇಲ್ಲಿ ಬಾರೋ, ಈ ಕಡೆ ಬಾರೋ. ಮುಂದೇನಾಯ್ತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಮಾರದಿನ ನೋಡ್ಬೇಕಾದ್ರೆ ಲಾರಿ ಸರಿಯಾಗಿ ನಿಂತಿತ್ತು. ಈ ವಾರ್ತೆ ಬರೀ ಸುಮಾರದಲ್ಲೇ ನಡೆದಿದ್ರಿಂದ ಶಿವೇಗೌಡರು ಮತ್ತೆ ಕೃಷ್ಣೇಗೌಡರು ಅದನ್ನ ಮುಚ್ಚಾಕ್ಬಿಟ್ರು. ಸತ್ತಿರದ ಬಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ ಹಲ್ಲಿಗಿಳಿಗೊರವಂತ ಕೋಗಿಲೆಗಳಿಂಚರವು. ಹಲ್ಲಿಗಿಳಿಗೊರವಂತ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಸತ್ತಿರದ ಬಸುರುಡೆಯ ಮಲೆನಾಡ ಬನಗಳಲ್ಲಿ. ನಮಸ್ಕಾರಗಳಯ್ಯ, ಹೇಗಿದ್ಯಾ? ಅಯ್ಯೋ ಯಾಕೆ ಹೇಳ್ತೀರಾ? ಏನ್ ಕೆಲ್ಸನೋ ಏನೋ. ನಿಮ್ಮನ್ನ ನೋಡ್ರೆ ನಮಗೂ ಹಾಗೆ ಅನ್ಸುತ್ತೆ. ಏನ್ ಕೆಲ್ಸನೋ ಏನೋ. ಹುಷಾರ್. ಬಂದಿದ್ದೀ ಕಡೆ. ನಮಸ್ಕಾರ ಸರ್. ಸರ್ ಅದು ಹುಡ್ಲಿ ಕೊಡ್ಬೇಕಿತ್ತು ಸರ್. ಅಯ್ಯ ಕೂತ್ಕೋ. ಸರಿ ಸರ್. ಇಲ್ಲೇ ಬೇರೆ ಕೂತ್ಕೋ. ಓ ಸರಿ ಸರ್. ನೀರಿಗೆ ಕುಡಿದ್ಯಾ? ಹ್ಞೂ ಸರ್. ಇಲ್ಲಿ ನೋಡಿ, ನೀರು ಬೀರ್ನಲ್ಲಿ ಕೊಡಿ. ಸರಿ ಸರ್. ಕೃಷ್ಣ
ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿವರೆಗೂ ಯಾರಾದ್ರೂ ಸರ್ವಿಸ್ ಮುಗಿಸಿ ರಿಟೈರ್ಡ್ ಆಗಿರೋದು ನೋಡಿದ್ದೀರಾ? ಕರೆಂಟಿನ ಜೊತೆ ಆಟ ಅದು. ಒಮ್ಮೆ ಬಂದ್ರು ನಮ್ ಸರ್ವಿಸ್ ಅಲ್ಲೇ ಹೋಗ್ತಂಗೆ. ಸರ್, ಒಂದ್ ಕಡೆ ಹಳ್ಳಿಕೋಟೆ ಗೋಡಲ್ಲಿ ಬೈಲಾಪುರದವರೆಗೆ, ಇನ್ನೊಂದ್ ಕಡೆ ಬಂದ್ಕೊಂಡು ನಿಲ್ವಾಳೆ ಚಾವಡಿವರೆಗೆ ಎಲ್ಲೆಲ್ಲೂ ಗಾಡಿ ನಡುವೆ ಎಲ್ಲ ನುಸ್ತಾಗಿದೆ. ಸರ್, ಎಲ್ಲೇ ಕೊಪ್ಪೆ ಮುಟ್ಟು ತಂತಿ ಮೇಲೆ ಬಿದ್ರು, ಎಲ್ಲೇ ಬಾವಳಿ ಸಿಕ್ಕಾಕೊಂಡ್ರು ನಮ್ನೆ ಕರೀತಾರೆ. ಸರ್, ಈ ದರಿದ್ರ ಲೈನಿನ ಯೋಗಾಶ್ರಮ ನೋಡ್ಕೊಳಕ್ ಹೋಗಿ ನಮ್ ಪ್ರಾಣ ಮೇಲೆ ಆಸೆ ಬಂದೋಗಿದೆ ಸರ್. ನೋಡಿ ಸರ್, ಮತ್ತೆ ಹಾಳ ಕೆಲಸ ಬಂತು ಅನ್ಸುತ್ತೆ. ನಾನು ಹೋಗ್ಬರ್ತೀನಿ ಸರ್. ಹೋಗ್ಬಿಟ್ಟು ಬಾ. ಕುತ್ಕೋ ಬಾ. ಥ್ಯಾಂಕ್ ಯು ಸರ್. ಪಾಪ ಅಲ್ಲೇನ್ರಿ? ಸರಿ, ನಮಗೂ ಟೈಮ್ ಆಯ್ತು. ಎಲೆಕ್ಟ್ರಿಸಿಟಿ ಬಿಲ್ ಕಟ್ ಬರ್ತೀನಿ. ಸರಿ ಸರ್. ಸರ್, ಈ ಕಡೆ ಅಲ್ಲ. ಎಲೆಕ್ಟ್ರಿಕ್ ಬಿಲ್ ಕಟ್ಟಲು ವೆಟರ್ನರಿ ಹಾಸ್ಪಿಟಲ್ ಹತ್ರ ಹೋಗ್ಬೇಕಾದ್ರೆ ಪೋಸ್ಟ್ಮನ್ ಜಪಾನ ದಾರಿ ಬಳಿಯಲ್ಲಿ ನಿಂತಿದ್ದ. ಓ, ಪೋಸ್ಟ್ ಮ್ಯಾನ್. ನೀನ್ ಪೋಸ್ಟ್ ಮ್ಯಾನ್ ಅಂದ ತಕ್ಷಣ ಒಂದು ಹಳೆ ಆಟ ಹಾಕ ಬಂತು. ಯಾವುದು? ಪತ್ರ ಬಂದಿತು ನೋಡು ಅಣ್ಣ, ಪತ್ರ ಬಂದಿತು ನೋಡು. ದೇವರೂಪದಿಂದ ಪತ್ರ ಬಂದಿದೆ. ಈಗ ಪತ್ರ ಕೊಡೋದ್ರ ಜೊತೆಗೆ ಮ್ಯಾಗ್ಝಿನ್ ಏಜೆನ್ಸಿ ಸಹ ನಡೆಸಿದ. ಅದಕ್ಕೋಸ್ಕರ ಎಲ್ಲವನ್ನು ಚೀಲ ತುಂಬಿಕೊಂಡು ಹಳೆ ನೂರಕ್ಕೆ ತಗ್ಲ ಹಾಕೊಂಡು ಓಡಾಡ್ತಿರ್ತಿದ್ದ. ರೈಲ್ವೆ ದುರ್ಗಪ್ಪನಂತೆ ಫಸ್ಟ್ ಡಿಗ್ರಿ ಹಿಡ್ಕೊಂಡಿದ್ದ ಮನುಷ್ಯ. ಹೇಳಕ್ಕಷ್ಟೇ ಸರ್ಕಾರಿ ನೌಕರನಿದ್ದ. ಆದ್ರೆ ಇನ್ನು ಟೆಂಪ್ರವರಿಯಾಗಿಯೇ ಇದ್ದ. ಅದಕ್ಕೆ ಒಂದು ಸಂಬಳ 60 ರೂಪಾಯಿ ಇತ್ತು. ಒಮ್ಮೆ ತೇಜಸ್ವಿ ಅವರು ಯಾಕೆ ಇಷ್ಟೇ ಸಾಲದು ಒಂದು ಪೋಸ್ಟ್ ಕೊಟ್ಟಿರಲ್ಲ. ಯಾವಾಗ ಮದುವೆ ಮನೆಗೆ ಆಗ್ತಾ ನಿಮ್ಗೆ ಯಾಕೆ ನೀವೇ ಹೋಗೋದಿಲ್ಲ ಅಲ್ಲ? ಅಸಡ್ಡೆಯಿಂದ ಇದ್ದೀಗ. ಓ, ತೇಜಸ್ವಿ ಅವರೇ ನಮಸ್ಕಾರ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಏನಾಯ್ತಪ್ಪಲ್ಲ? ನಾಳೆ ದಿನದಿಂದ ಕಾಣಿಸ್ಕೊಳ್ತೀರಾ ಇಲ್ಲ? ಅಯ್ಯೋ ಏನಿಲ್ಲ ಸರ್, ಈ ಉಸ್ತಾಯಿ ಕಟ್ಟಿದೆ, ಅದಕ್ಕೆ ಇಂಜೆಕ್ಷನ್ ಹಾಕ್ಸ್ಕೊಂಡು ನಾನು ಅರ್ಧ ಬಂದೆ. ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೂ ನನ್ ಪತ್ರ ಕೊಡೋದಕ್ಕೂ ಏನೇ ಸಂಬಂಧ? ಕ್ಯಾ ಬೋಲು ಸರ್, ಈ ಉಸ್ತಾಯಿ ಕಣ್ಕಂಡಕ್ಕೆಲ್ಲ ಕಚ್ಚುತ್ತೆ. ನಮ್ಗೂ ಔಷಧಿ ಇಲ್ವಂತೆ. ಯಾರು ಅಂದ್ರು ವೆಟರ್ನರಿ ಹಾಸ್ಪಿಟಲ್ ಸಿಗುತ್ತಂತ, ಅದಕ್ಕೆ ಬಂದಿದ್ದು ಸರ್. ಈ ಉಸ್ತಾಯಿ ಹುಚ್ಚಿಗೆ ಇಂಜೆಕ್ಷನ್ ಇಲ್ಲ ಅಂತೆ. ರೀ ಜಪಾನ, ಉಚಿತೇನೋ ಔಷಧಿ ಇದೆ, ಆದ್ರೆ ಅದಕ್ಕೆ ಗ್ಯಾರಂಟಿ ಇಲ್ಲ. ದನ ಎಮ್ಮೆಗಾಗಿದೆ ಹೇಗೋ ಚುಚ್ಬಿಡ್ಬೋದು. ಆದ್ರೆ ಈ ಮನಸ್ಸಿನಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕು. ಓ, ತೇಜಸ್ ಸರ್, ನಮಸ್ಕಾರ. ರೀ, ಬರ್ರಿ. ನೋಡಿ ಸರ್, ಒಂದ್ ವಾರದಿಂದ ಕರೆಂಟ್ ಇಲ್ಲ. ರಿಫ್ರಿಜಿರೇಟರ್ ಅಲ್ಲಿ 1000 ರೂಪಾಯಿ ಬೆಲೆ ಬಾಳೋ ಔಷಧಿಗಳು ಎಲ್ಲ ಹಾಳಾಗೋಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಗುತ್ತೆ ಯೋಚನೆ ಮಾಡ್ತಾರೆ ಕರೆಂಟ್ ಅವರು. ನೋಡಿ, ಇವತ್ತು 16 ಜನಗಳು ಎಷ್ಟೊಂದು ಪೇಷಂಟ್ ಬಂದಿದ್ದು ಉಚಿತಾಗಿ ಕಚ್ಚಿದೆ ಅಂತ ಇಂಜೆಕ್ಷನ್ ಇಲ್ಲ ಅಂತ ಹೇಳಿ ವಾಪಸ್ ಕಳ್ಸಿದೀನಿ. ಇವಾಗ ಕೂನೂರ್ಗೇನೋ ಇಂಡೆಂಟ್ ಹಾಕಿದೀನಿ. ಯಾವಾಗ ಕಳಿಸ್ತಾರೋ ಏನೋ. ಸರ್, ನಿಮಗೆ ನಿಮ್ಮ ಉಚಿತಗಳಿಗೆ ಅಪ್ಪ ಬಂದ್ವಾ? ಹೌದಯ್ಯ. ಸರ್, ಈ ಮುನ್ಸಿಪಾಲಿಟಿ ಅವರು ಬೇಜವಾಬ್ದಾರ ಜನಗಳು ಸರ್. ಇದರಿಂದ ಬೇರೆ ಕೆಲಸ ಆಗ್ತಿದ್ರೆ ಸರಿ, ಈ ಊರು ಉಚಿತಗಳು ಕಡಿಮೆ ಮಾಡಕ್ಕಾಗಲ್ವೇ? ಅಲ್ಲಯ್ಯ, ಆ ಮುನ್ಸಿಪಾಲಿಟಿಗೆ ನೀವೇ ಕಂಪ್ಲೇಂಟ್ ಕೊಡ್ಬೋದಲ್ಲ? ನೋಡು, ಆ ಜಬ್ಬಾರ ಸಿಗುತ್ತೆ. ಹೌದಾ ಜಪಾರ? ಎಲ್ಗಷ್ಟು? ಈ ಬೀದಿಯೆಲ್ಲ ತೋರ್ಸಕ್ಕಾಗಲ್ಲ. ಬ್ಯಾಂಕ್ ನೋಡ್ಸ್ಬೇಕು. ಕಚ್ಚಿದೆ. ಎಲ್ಲಿ? ಯಾವ ಬೀದಿ? ಅದಕ್ಕೆ ಪ್ಯಾಂಟ್ ಸರ್, ಹಾಗೆ ಒಂದು ವರ್ತಮಾನ ಉಂಟು. ಆ ಕೃಷ್ಣೇಗೌಡ ಆನೆಗೂ ಉಚಿತ ಕಚ್ಚಿದಂತೆ. ಹೋಗಯ್ಯ, ಆ ಆನೆ ಪ್ರಭಾವಕ್ಕೆ ನಾಯಿ ಧೈರ್ಯ ಬೇಡ. ಉಚಿತ ಅಂತ ಧೈರ್ಯದ ಪ್ರಶ್ನೆನೇ ಬರಲ್ಲ ಸರ್. ಅದು ಕಣ್ಣಿಕ್ಕೆಲ್ಲ ಬಾಯಾಗ್ತವೆ. ಮೇಜು ಕುರ್ಚಿ ಏನನ್ನು ಬಿಡಲ್ಲ ಸರ್, ಎಲ್ಲದಕ್ಕೂ ಬಾಯಾಗ್ತವೆ. ಈ ಊರಲ್ಲಿ ಹೇಳೋರು ಕೇಳೋರು ಯಾರಿಲ್ಲ ಅನ್ಸುತ್ತೆ. ನಡೀರಯ್ಯ, ಆ ಡಿಫಿಕಲ್ಟ್ ಅಂತ ನಾನೇ ಮಾತಾಡ್ತೀನಿ. ನಡೀರಿ ಸರ್, ಬರ್ತೀನಿ. ನೀವು ಮುಂದೆ ಹೋಗ್ತಾ ಇರಿ, ನಾವು ನಿಮ್ಮಿಂದನೇ ಬರ್ತೀವಿ. ಏ ಬಂದ್ರೆ ಹೋಗ್ರಿ, ನಂಗೆ ಉಚಿತ ಕಚ್ಚಿದ್ಯಾ? ಆ ತರ ಆಡ್ತೀರಾ? ಸುಮ್ಮನೆ ಡಿಲೀಟ್ ಮಾಡಿದ್ರೆ ಏನಕ್ಕೆ ಯೂಟ್ಯೂಬ್ದಲ್ಲಿ ಹಾಕಿ ಚೆನ್ನಾಗಿರುತ್ತಲ್ವ? ಅಲ್ಲ ನೀನೇ ಎಲ್ಲ
ಜಗವೆಲ್ಲ. ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದೇ ಜಗವೆಲ್ಲ. ನಮಸ್ಕಾರ ಕಾಣ್ತಾ ಇದೆ. ನಮಸ್ತೆ ದಿವಸ ಬನ್ನಿ ಕುತ್ಕೊಳ್ಳಿ. ಏನ್ ದಿವಸ ಇಷ್ಟು ದೂರ? ಸ್ವಲ್ಪ ಮಾತಾಡ್ತೀನಿ. ಏನ್ ವಿಷಯ? ಅದೇ ಆ ಉಷ್ಣಗಳ ಬಗ್ಗೆ. ಅಲ್ಲ ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡಿದ್ದೀರಾ? ಉಷ್ಣ ಕಾಟಗಳು ಜಾಸ್ತಿ ಆಗಿದೆ. ಅದೇ ನೀವು ಸಾಕೊಂಡಿದ್ದೀರಾ? ನಾನೇನ್ ಡಾಕ್ ಸತೀಶ. ನನಗೆ ನನ್ನ ನಾಯಿ ಕಂಡ್ರೆ ಪ್ರೀತಿನ ಅಷ್ಟೇ. ಪುರಾಣ ಪ್ರಕಾರ ಆ ನಾಯಿಗಳು ನಮಗೆ ನಂದಿಸಬಾರದು. ನಿಜವಾದ ಮುಸಲ್ಮಾನ್ ಆದವನು ಆ ನಾಯಿಗಳು ಸಾಕೊಂಡೇ ಕುಡ್ದು ಅಂಥದ್ರಲ್ಲಿ ನಾನು ಆ ನಾಯಿಗಳು ಸಾಕೋತಿದ್ದೀನಿ. ಬಿಡಿ, ಅವನ್ನೆಲ್ಲ ಎಳೆಗೆ ಮಾಡಿಸೋದಕ್ಕೆ ನಮ್ಮ ಕೈಲಾದ ಕೆಲಸ ನಾವು ಮಾಡಿಸಿದೀವಿ. ಡಾಗ್ ಶೂಟ್ ಮಾಡಿಸಿದೀವಿ, ಡಾಗ್ ಮಾಡಿಸಿದೀವಿ. ಒಬ್ಬ ಪ್ರಿನ್ಸಿಪಲ್ ಫೋನ್ ಕೊಡಿ. ನೋಡಿ ಕಾಣ್ತಾ ಇದ್ರೆ ನಿಮ್ಮವರು ನಿಮ್ಗೆ ತಪ್ಪಲೆಗ ಮಾಡ್ತಿದ್ದಾರೆ. ಒಂದ್ ಕೆಲಸ ಮಾಡಿ, ಬಂದಿರೋ ನಾಯಿಗಳು ಹಾಲ ತಗೊಂಬರಕ್ಕೆ ಹೇಳಿ. ಆಗ ಅದು ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನು ಸರ್, ಮೂಲಿಗೆ ಒಳಗೆ ಇನ್ನು ಕತ್ರಿಣೆ ಇದ್ದ ಅದನ್ನೆಲ್ಲ ಇಲ್ಲಿಂದ ಫೋಟೋವು ಅವರ ಧರ್ಮದ ಪ್ರಕಾರ ಪ್ರಾಣಿ ವಿಷ ಮಾಡೋದಿಲ್ಲ ಅಂತೆ. ಅದಕ್ಕೆ ದೂರ ಬಿಟ್ಟು ಹೋಗ್ಬಿಡ್ತಾರೆ ಸ್ವಾಮಿ. ಇದ್ರ ಬಗ್ಗೆ ಗೌರ್ಮೆಂಟಿಗೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ನಾನೇನೋ ಕಂಪ್ಲೇಂಟ್ ಕೊಟ್ಬಿಡ್ತಿದ್ದೆ, ಆದ್ರೆ ಇದನ್ನ ನೋಡ್ದವ್ರು ಯಾರು, ಏನ್ ದಾಖಲೆ ಇದೆ, ಯಾರ ಮುಂದೆ ಸಾಕ್ಷಿ ಅಂತಾರೆ, ಇದೆಲ್ಲ ರಾತ್ರಿ ಕೆಲಸ. ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಗ್ಯಾರಂಟಿ ಇದ್ರೆ ಹೇಳ್ರಿ, ನನ್ನ ಪತ್ರಿಕೆ ನಾನು ಹಾಕ್ಸ್ತೀನಿ. ಅಲ್ಲೆಲ್ಲ ಮಾಡಕ್ ಹೋಗ್ಬಿಟ್ಟು ನೀವು ಬನ್ನಿ, ಫಸ್ಟ್ ಕುತ್ಕೊಳ್ಳಿ. ಜಾಗ ಬಿಡು ನೀನು. ನನಗೆ ನಾನು ಹೋಗ್ತಾ ಇದ್ದೆ. ಬಾರೋ ಸರ್ ಮುಂದೆ ಬಾರೋ ಮುಂದೆ ಬಾರೋ ಮುಂದೆ. ಸುಮ್ಮನೆ ಇದ್ದೀನಿ. ನೋಡಿ ಕಾಣ್ತಾ ಇಂಥ ಸಿಂಪಲ್ ಮ್ಯಾಟ್ರಿಗೆ ಧರ್ಮ ತಗೊಂಡ್ಬಂದು ಕಾಂಪ್ಲಿಕೇಟ್ ಮಾಡ್ತಿಲ್ಲ. ಏನ್ ತಿಳಿಸ, ಇದು ಸಿಂಪಲ್ ಮ್ಯಾಟರ್. ಅದಕ್ಕೆ ಮನೆ ನೋಡಿ, ಆ ಕೃಷ್ಣೇಗೌಡರನ್ನ ಪೇಟೆ ಬೀದಿ ಕರ್ಕೊಂಡು ಹೋಗ್ಬೇಡ್ರಪ್ಪ ಅಂದಿದ್ದಕ್ಕೆ ಅಲ್ಲಿ ಕೆಲವು ಜನ, ನೀವು ಮಾತ್ರ ರಂಜಾನ್ ದಿವಸ ಒಂಟೆನ್ ಕರ್ಕೊಂಡ್ ಬರ್ತೀರಾ, ನಾವು ಮಾತ್ರ ಆನೆ ಕರ್ಕೊಂಡ್ ಬರ್ಬಾರ್ದ ಅಂತ ಆ ಜಗಳಕ್ಕೆ ಬಂದ್ರು ಸ್ವಾಮಿ. ಈ ಜನಗಳಿಗೆ ಹೇಗೆ ಹೇಳ್ತೀರಾ? ಕಾಣ್ತಾ ಇದೆ ಆ ಆನೆಗೂ ಹುಚ್ಚೆ ಕಚ್ಚಿಗೆ ಅಂತೆ. ನಿಮ್ ನೋಡ್ತಿದ್ರೆ ನಿಮ್ ಮುನ್ಸಿಪಾಲಿಟಿದು ಅಧಿಕಾರನೇ ಇಲ್ಲ ಅನ್ಸುತ್ತೆ. ತಿಳಿಸ, ಸರಿಯಾದ ಮಾತು ಹೇಳಿದ್ರಿ, ಒಪ್ತಕ್ಕಂತ ಮಾತು. ನನಗೆ ಒಂದು ಕ್ಷಣ ನನ್ಗೆ ಅನ್ಸ್ಬಿಡ್ತದೆ, ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಏನು ಅಂತ. ತಿಳಿಸ, ತಾವು ಒಂದೊಂದೇ ಕುರ್ಚಿ ಮೇಲೆ ಕುತ್ಕೊಂತೀರಾ, ಅವಾಗ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ ನಿಮ್ಗೆ. ಏನೋ ಮಾಡಿ ಬೇಕಾದ್ರೆ ನಾಳೆ ಬರ್ತೀನಿ. ಒಳ್ಳೇದಾಗ್ಲಿ. ಎಲ್ಲೆಂದರಲ್ಲಿ ಎಳೆದಿರುವ ತರಾವರಿ ತಂತಿಗಳು ಮೂಡಿಗೆರೆ ಆಧುನಿಕವಾಗುತ್ತಿರುವುದಕ್ಕೆ ಸಾಕ್ಷಿಯಾಗಿತ್ತು. ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರ ಪ್ರೈಮರಿ ಲೈನುಗಳು, ಸೆಕೆಂಡರಿ ಲೈನುಗಳು, ಇವುಗಳ ಮಧ್ಯೆ ಡಿಶ್, ಕೇಬಲ್, ಆಂಟಿನಾ, ಈ ನೂಕುನುಗಳಲ್ಲಿ ಹಾಗೆಗೂ ಬಚ್ಚಿ ಹಾಗೆಯೇ ಕೈ ಬಿಟ್ಟಿದ್ವು. ಯಾವಾಗ ನೋಡಿದ್ರು ಟಿವಿಯ ಚಿತ್ರ ಸರಿ ಬರ್ತಿಲ್ವಲ್ಲ ಅಂತ ಟೆಕ್ನಿಷಿಯನ್ಗಳು, ನನ್ ಫೋನ್ ಯಾಕೋ ಗೊರ್ರ ಗೊರ್ರ ಅಂತಿದ್ಯಲ್ಲ ಅಂತ ಲೈನ್ಮ್ಯಾನ್ಗಳು, ಅದು ಫ್ಯೂಸ್ ಹಾಕೊಂಡು ನಿಂತಿಲ್ವಲ್ಲ ಅಂತ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನವರು. ಯಾವಾಗ ನೋಡಿದ್ರು ಕಟಿಂಗ್ ಪ್ಲೇಯರ್ ಮತ್ತೆ ಸ್ಕ್ರೂ ಡ್ರೈವರ್ ನ ಕೈಲಿಟ್ಕೊಂಡು ಆಕಾಶ ಅಂತ ನೋಡುವುದೇ ಇಲ್ಲಿ ಸರ್ವೇ ಸಾಮಾನ್ಯ ದೃಶ್ಯವಾಗಿತ್ತು. ಓ ತಿಪ್ಪಣ್ಣ, ಯಾವಾಗಲೂ ಇದೇಗಳಾಯ್ತು. ಇಲ್ಲಿ 30 ಗಂಟೆಗಳು ತೊಡಕಾಗಿರತ್ತು, ಆ ಮೇಂಟೆನೆನ್ಸ್ ಸರಿ ಮಾಡಿ ಅನ್ನಕ್ಕೂ ಸರಿ ಹೋಯ್ತು. ಸರಿ ಹೋಯ್ತು. ನೋಡಿ, ಒಂದರ 30-40 ಗಂಟೆಗಳು ತೊಡಕಾಗಿದ್ವಿ. ಆ ಲೈನ್ ಎಲ್ಲಿ ಡೆಡ್ ಆಗಿದೆಯೋ ಏನೋ, ನಾನು ಡೆಡ್ ಆಗ್ತೀನೋ ಏನೋ. ಅಯ್ಯೋ, ಹಾಗೇನಂತೀರಾ? ಸಾಯಿ ಬುದ್ಧಿ ಬರುತ್ತೆ. ತಿಪ್ಪಣ್ಣ ಕಂಬ ಹತ್ತೋಕಿನ ಮುಂಚೆ ಇದು ಮೃತ್ಯು ಸ್ತಂಭ ಆಗಿರುತ್ತೆ ಅಂತ ಅವನಿಗೆ ತಿಳಿದಿರಲಿಲ್ಲ. ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ನ ಬಿಚ್ಚಿ ಸ್ಕ್ರೂ ಡ್ರೈವರ್ ಎತ್ತಿ ಏನೋ ಮೇಟ್ ಇರ್ಬೇಕಾದ್ರೆ ಅಲ್ಲೇ ಹೋಗ್ಬಿಟ್ಟ. ಶ್ರೀಮಂತ ರಮಾರಮಣ ಗೋವಿಂದ ಗೋವಿಂದ. ದಿನ ಕಳೆದ್ಮೇಲೆ ಮುಖ್ಯಹಳ್ಳಿಯ ರಾಮೇಗೌಡರು ನಮ್ಮ ಟೆಲಿಫೋನ್ ಲೈನ್ ಸರಿ ಇಲ್ಲ ಅಂತ ಎಕ್ಸ್ಚೇಂಜ್ಗೆ ಕೂಗ್ದಾಗ್ಲೇ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಗಮನ ಅರ್ಥ ಹೋಗಿದ್ದು. ಏನೋ ಟೆಲಿಫೋನ್ ನಿನ್ನ ಸರಿ ಇಲ್ವಾ? ಏನೋ
ಹೋಗ್ಲಿಕ್ಕೆ ಆಗಲ್ಲ. ಸರ್ ಹೋಗಯ್ಯ. ಸರ್ ಏ ಹೋಗಯ್ಯ. ರೀ ಹೋಗ್ಲೇನ್ರಿ ಹೋಗಿ ಆದ್ರೆ ಹುಷಾರು. ತಿಪ್ಪು ನಿಮ್ಮ ಮಾವನ ಏನಾಯ್ತು? ಇದಕ್ಕಿದ್ದಂತೆ ಸಿಡ್ಲಾಡ್ತಾ ಇದೆ ಸರ್. ಅಪ್ಪಂದೇಳಿ ನಿಂತ್ಕೊಂಡಿದೆ ಸರ್. ನೀನೇನಲ್ಲಿ ಹಾಗಿದ್ರೆ ಇರು. ಸರ್ ಯಾಕಯ್ಯ? ಏಯ್ ಯವನೂ ಅಲ್ಲ ಭೂತನೂ ಅಲ್ಲ, ಅದು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವಲ್ಲ. ಹೈ ಹೋಟೆಲ್ ಲೈನ್ ಎಲ್ಲೋ ತಗೊಳ್ಕೊಂಡಿರ್ಬೇಕು. ಅದಕ್ಕೆ ನುಗ್ಗಿಹಳ್ಳಿ ಅಷ್ಟು ಲೈನ್ ಡೆಡ್ ಆಗಿರೋದು. ಸುಖ ಸುಮ್ಮನೆ ತಿಪ್ಪಣ್ಣ ಪ್ರಾಣ ತೆಗೆದ್ರಲ್ಲ ಸರ್. ಅವನ್ನೆಲ್ಲ ಸುಮ್ಮನೆ ಬಿಟ್ಬಿಡು ಸರ್. ಆ ಕಪ್ಪು ಕಟ್ಟಿ ಹೊರೆ ಕೊಡ್ಬೇಕು ಅಂತ. ಬಾಗೋಣ. ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಅವರು ಮಾರನೇ ದಿನ ರೇಗಿ ಬೆಂಕಿಯಾಗಿ ಮಿಂಚಿನ ಮುಷ್ಕರ ಮಾಡಕ್ಕೆ ಶುರು ಮಾಡಿದ್ರು. ಡೌನ್ ವೇ ಅಂತ ಬೀದಿಗೆ ಇಳಿದ್ರು. ಏನ್ ದುರ್ಗಪ್ಪ ಮುಷ್ಕರ ಕೂಗ್ತಿದೆ? ಅಯ್ಯೋ ಏನಂತ ಹೇಳಿ ಸರ್, ಒಂದ್ ಮಾತಲ್ಲಿ ಹೇಳೋದಾದ ಎಲ್ಲ ನಮ್ಮ ಗ್ರಹಚಾರ ಅಷ್ಟೇ. ಅಲ್ಲ ದುರ್ಗಣ್ಣ, ಆ ಕರೆಂಟ್ ಅಲ್ಲಿ ಟೆಲಿಫೋನ್ ತಂದು ತಾಕ್ದಾಗ ಫ್ಯೂಸ್ ಹೋಗ್ಬೇಕಲ್ಲ, ಅದೇ ತಿಪ್ಪಣ ಸತ್ತ. ನೀನ್ ಹೇಳೋದು ಕರೆಕ್ಟೆ. ಹಾಳೋ ಟೈಮ್ ಕಟ್ಟಾಗ ಬಿದ್ದಿಲ್ಲ ಅಂದ್ರೆ ತಿಪ್ಪಣ್ಣ ಕಂಬ ಹತ್ತನೇ ಇರಲಿಲ್ಲ. ಅವ್ನು ಹತ್ತೋರ್ಗು ಸುಮ್ಮನೆ ಇದು ಪಾಪ ಆಮೇಲೆ ಶಾಕ್ ಕೊಟ್ಟಿದೆ. ಎಲ್ಲ ಗ್ರಹಚಾರಗಳು. ನಮ್ ಕರೆಂಟ್ ತಂತಿ ಆ ಟೆಲಿಫೋನ್ ತಂತಿ ಒಂದೇ ಕಂಬ ಕಟ್ಟಿರ್ತೀರ, ಅದೇ ಟಚ್ ಆಗ್ಬಿಡುತ್ತೆ. ಏ, ಆಗುತ್ತೆ ಕಣಯ್ಯ, ಆಗುತ್ತೆ. ಎಲ್ಲ ಕಾರಣ ಕೃಷ್ಣ ನೋಡ್ರ ಆನೆನೆ ಕಣೋ. ಕೃಷ್ಣೇಗೌಡ ಹಾನೇನಯ್ಯ ಮಾಡ್ತು ಎಲ್ಲೋ ಓಡಾಡ್ಕೊಂಡಿರೋ ಆನೆಗೂ ಕಂಬದ ಮೇಲೆ ಸಿಕ್ಕಿರೋ ತಿಪ್ಪಣ್ಣ ಹೆಂಗಯ್ಯ ಸಂಬಂಧ? ಬಾಯಿ ಇಲ್ದಿರೋನು ಈ ಪ್ರಪಂಚದಲ್ಲಿ ಬದುಕಕ್ಕೆ ಆಗಲ್ಲ. ಸ್ವಾಮಿ ಅದೇಂಗೆ ಹೇಳ್ತೀರಾ? ಅದೇನೋ ನಿಕ್ಕಲಾಗಿದೆ, ಅದಕ್ಕೆ ನಮ್ಮ ಮೈತುರ್ಕೆ ಆದ್ರೆ ಕರೆಂಟ್ ಕಂಬಕ್ಕೂ ಉಚ್ಕೊಂಡ್ಬಿಡುತ್ತೆ. ಆಗ ತಂತಿಗಳೆಲ್ಲ ಬುಡುಬುಡ್ಕೆ ಹಂಗೆ ಅಲ್ಲಾಡೋಗುತ್ತೆ. ತಿಪ್ಪಣ್ಣಂಗೋ ಇಲ್ಲ ಆನೆಗೋ ಬಂದಿದ್ ಗ್ರಾಚಾರ. ಈಗ ಹೇಳಿ. ಹ್ಞೂ ಸರ್, ಮೊನ್ನೆ ಕಾಡಲ್ಲಿ ತಂತಿ ಉಳ್ಕೊಂಡಿದ್ದ ಗಳ ತಗೊಂಡು ಬಿಡ್ಸಕ್ ಹೋಗಿದ್ದ. ಅಲ್ಲಿರೋ ತನಕ ಹುಡುಗರೆಲ್ಲ ಹೇಳಿದ್ರಲ್ಲ, ಆ ಆನೆ ಮೈ ತಿಕ್ಕಕ್ಕೆ ಎಲ್ಲ ಮಿಂಚನ್ ಬಿಡಿತು ಅಂತ. ಅಲ್ಲಿರೋ ತನಕ ಹುಡುಗರು ಸತ್ರು ಕೆಟ್ರು ಅಂತ ಓಡಾಕ್ಬಿಟ್ಟಿದ್ದಾರೆ ಸರ್. ಹಾಗಿದ್ರೆ ಅದಕ್ಕೂ ಒಂದಿನ ಗ್ರಾಚಾರ ಉಂಟು. ಏನ್ ಹೇಳ್ತೀಯಾ? ಅದಕ್ಕೆ ಹೆಂಡ್ತಿನ ಮಕ್ಳ ಕೋಳಿ ಮುಂಡೆದು. ಅಲ್ಲಿ ಆ ಕಾಂಚನ ಬೇರೆ ಎಲ್ಲದಕ್ಕೂ ಸಾಕ್ಷಿ ಕೇಳ್ತಾರೆ. ನಾವೇ ನೋಡಿದ್ದ ಆನೆ ಅಲ್ಲಾಡ್ಸಿದ್ರೆ ಹೇ, ಇಲ್ಲ ಸರ್. ಎಲ್ಲದಕ್ಕೂ ರೈಟಿಂಗ್ ಕೊಟ್ಟು ಓಟು ಕಚೇರಿ ಅಂತ ಅಲ್ಲಿಗಾಗ್ಬೇಕು. ಇಲ್ಲ ಸರ್. ಮತ್ತೆ ಇವಾಗ ಏನ್ ಮಾಡ್ತೀರಾ? ಇದೇನ್ ಮಾಡೋದು? ಮಾತಿ ಮಾಡಿದ್ರೆ ಏನಾಗ್ತಾರ? ಅಯ್ಯೋ ಅದೇ ಸುಲ್ಪದ ಮಾತು ಅನ್ಕೊಂಡಿನ. ಒಂದ್ಸತ್ 2 ದಿನ ಆಗಿದ ಅವ್ನಿಗೆ ಶೆಡ್ಕೊಂಡು ಬಂಡೆಂಗಾಗಿರುತ್ತೆ. ಈಗ ಅವ್ನಿಗೆ ಎಣ ಸಾಕ್ಸ್ಬೇಕಂದ್ರೆ ಲೈನ್ ಕಟ್ ಮಾಡ್ಲೇಬೇಕಾಗುತ್ತೆ. ಹೌದು ಹೌದು. ಸರಿ, ಹೋಗೋಣ. ಬರ್ತೀನಿ ಸರ್. ಸರಿ. ಯಾರಿಗೂ ಆನೆ ಬಗ್ಗೆ ದ್ವೇಷವಾಗ್ಲಿ ಕ್ರೋಧವಾಗ್ಲಿ ಇಲ್ಲಿಲ್ಲ. ಅದೇ ರೀತಿ ಪ್ರೀತಿ ವಿಶ್ವಾಸ ಇರಲಿಲ್ಲ. ಆನೆ ನಿಧಾನ ಹೋಗಿ ಅಪರಾಧಿ ಆಗ್ತಾ ಹೋಯ್ತು. ಯಾರಿಗೂ ಸತ್ಯವೂ ಬೇಕಿರ್ಲಿಲ್ಲ, ನ್ಯಾಯವೂ ಬೇಕಿರ್ಲಿಲ್ಲ. ಆನೆಲಂತೂ ಇದ್ರ ಪರಿವೇ ಇಲ್ಲ. ಬೀಸಣಿಗೆ ಕಿವಿ ರಾತ್ರಿ ಕಾಡಿಸ್ತಾ ಊರಲ್ಲಿ ಅಡ್ಡಾಡ್ಕೊಂಡಿರ್ತಿತ್ತು. ಅಲ್ಲಿ ನೋಡಿ. ಒಮ್ಮೆ ನಮ್ಮ ಹಳೆ ಕುಪ್ಪದ ಸುಬ್ಬಣ್ಣನ ಮನೆ ಇತ್ತಲ್ಲಿ ಒಂದು ವಿಚಿತ್ರವಾದ ವಿದ್ಯಮಾನ ಜರುಗಿತು. ಸುಬ್ಬಣ್ಣನಿಗೆ ಒಂದೇ ಸಾರಿ ಅನೇಕ ನಾಯಿಗಳು ಬಗ್ಲದ್ದು ಕೇಳಿಸ್ತು. ಅಯ್ಯೋ ಅಯ್ಯೋ ಅಯ್ಯೋ
ಆನೆ ಅಂತ ಪ್ರಾಣಿ ಮಾತ್ರ ಸಾಧ್ಯ ನೋಡು. ಇದಕ್ಕೆಲ್ಲ ಕೃಷ್ಣೇಗೌಡ ಆನೆನೇ ಕಾರಣ. ಕೃಷ್ಣೇಗೌಡ ಆನೆ ಹೇಗೆ? ನಿಜ, ನಾನು ನೋಡಿದ್ದೀನಿ. ಎಲ್ಲ ಕಾರಣ ಕೃಷ್ಣೇಗೌಡ ಆನೆನೇ. ಅದೇನೋ ಇತ್ತಾಗ ಬರ್ಲಿ, ಈ ಕೋಲಿನಲ್ಲಿ ಹೊಡಿತೀನಿ ಅದಕ್ಕೆ. ಅದೇನಿಲ್ಲ, ರಾತ್ರಿ ಶಿವೇಗೌಡ ಸ್ವಾಮಿನಲ್ಲಿ ಕರ್ನಾಟಕ ಸಾಗಿಸ್ತಾ ಇರಬೇಕಾದ್ರೆ ಡ್ರೈವರ್ ಅಮ್ಮ ಮತ್ತೆ ಡಿ.ವಿ. ಕೃಷ್ಣಣ್ಣ ಒಂದು ವಿಚಿತ್ರವಾದ ಇನ್ನೊಬ್ಬರಿಲ್ಲ ಅಲ್ಲಾಹು ಅಕ್ಬರ್ ನೀ ಹೌದು ಮೌಲ ಆಯಲ್ಲ ನಿನ್ನಂತೋರು ಇನ್ನೊಬ್ಬರಿಲ್ಲ ಅಲ್ಲಾಹು ಅಕ್ಬರ್ ನೀ ಹೌದು ಮೌಲ ಅಲ್ಲಾಹು ಅಕ್ಬರ್ ನೀ ಹೌದು ಮೌಲ. ಕೃಷ್ಣ ಒಂದು ಸ್ವಲ್ಪ ಸ್ಟೇರಿಂಗ್ ಇಡು, ಬಾಯಿ ಒಳಗಡೆ ಆಗ್ತಿದೆ. ಜಿಗರ್ ಅಂತೀನಿ. ಜೇಬಿನಿಂದ ಬೀಡಿ ತೆಗೆದು ಬಾಯಲ್ಲಿಟ್ಕೊಂಡು ಗಡ್ಡಿ ಹಚ್ಚಿ ಒಂದು ದಮ್ ಎಳೆದು ಅದರ ಹೊಗೆಯಲ್ಲೇ ಗಡ್ಡಿ ಆಡ್ತ. ತಲೆ ಎತ್ತಿ ನೋಡಿದರೆ ಮರದ ಒಂದು ದೊಡ್ಡ ಕಂಡ ಅವಳ ಕಣ್ಣೆದುರು ಬರೋದು ಕಾಣಿಸ್ತು. ಕೃಷ್ಣ छोड़ तेरी को तेरे अकाली का काम आता है छोड़. ಡ್ರೈವರನ್ನ ಸ್ಟೇರಿಂಗ್ ಬಿಡಿ ಅಂತ ಹೇಳಿ ನೋಡ್ದೆ. ಅವನ ತಲೆಯಲ್ಲಿತ್ತೋ ಏನೋ. ಡ್ರೈವರ್ ಆ ಪಕ್ಕದಲ್ಲಿ ಬ್ರೇಕ್ ಹಾಕೋದೇ ಬರ್ಬೋದ. ಹೊಡಿತು ಅವರಿಬ್ರು ಅಲ್ಲೇ ಸತ್ತೋದ್ರು. ಮಾರನೇ ದಿನ ಮಾರ್ಚರ್ ಮಾಡಕ್ಕೆ ಅಂತ ಸ್ಥಳಕ್ಕೆ ಫಾರೆಸ್ಟ್ನವರು ಬಂದ್ರು. ಅಯ್ಯೋ accident ಆಗಿದೆ. ನೋಡಿ ಇಲ್ಲಿ. ಸಾಯಬಾರದು ಸಿಕ್ಕಿರ್ಲಿಲ್ಲ. ಏಯ್ ಹೋಗಿ ಹಿಂದೆ. ಡೋ ಹೋಗಯ್ಯ. ಏಯ್ ಸಾಕೆ ಹೋಗಯ್ಯ ಹಿಂದೆ. ಕೊಂಡು ಹೋಗಿ. ಮೈಗೆ ಹತ್ತಿಸ್ತಾ ಇರೋ ಕಣ್ಣು. ನಡೀಲಿ, ನೋಡಿ. ಸೈಕ್ ಮಾಡ್ತಾ ಇದ್ಯಾ? ಬೇರೆ ಕಷ್ಟ ತೊಂದರೆಗಳೆಲ್ಲ ಇರ್ತವೆ, ಮಾಡಲೇ ಇಲ್ಲ ಅಂತೀನಿ. ಮೊನ್ನೆ ಆನೆನ ಕೊಟ್ಟಿದ್ದೆ, ನನ್ನ ಕಡೆ ಬೇಕಷ್ಟಿದೆ. ಅದಕ್ಕೆಲ್ಲ ಡಿಪಾರ್ಟ್ಮೆಂಟ್ ಅಷ್ಟ ಕಟ್ಕೊಡ್ತಾರೇನ್ರಿ? ಏಯ್ ಶಿವಣ್ಣ, ಸತ್ತಿರೋ ನಿನ್ ಪ್ರಾಣಿ. ಅದಕ್ಕೆ ಯಾಕೆ ಈಗ ಬರ್ಕೊಳ್ಬೇಕು ಸಿಕ್ಕರೆ ಏನು ಮಾಡಬೇಕು? ಇವತ್ತಿಲ್ಲ ನಾಳೆ ಕಳ್ಕೊಂಡು ಪ್ರಾಣಿ. ತಗೋ ಸ್ವಲ್ಪ ಹಿಡಿ. ನಾಳೆ ಮಾಡೋ ಮಟನ್ ಸಾರ್ನ ಹಿಡಿದ್ಯಾ? ಇವತ್ತೇ ಮಾಡ್ಬಿಡು. ಕಾಣಿಸಲ್ಲ, ನಾವೇನ್ ಮಾಡೋಣ? ಇದನ್ನೆಲ್ಲ ವಿಚಾರಣೆ ಮಾಡಕ್ಕೆ ನಮ್ ಡಿಪಾರ್ಟ್ಮೆಂಟ್ ಇದೆ. ನೀವ್ಯಾಕ್ರಿ ಜಗಳ ಮಾಡ್ತೀರಾ? ಕರ್ನಾಟಕ ಯಾಕೆ ಸಾಕ್ಷಿತ್ತು ಅಂತ ಗೊತ್ತಾಗುತ್ತೆ. ಗೊತ್ತು ಮಾಡೇ ಮಾಡ್ತೀವಿ. ಗೆಟ್ ಲಾಸ್ಟ್.
ಬಂದಿರೋ ವಿಷಯ ಮಾತಾಡ್ರಿ. ಈ ಸಭೆಗೆ ಪ್ರಮುಖವಾದ ಕಾರಣ ಈ ಆಡಳಿತ ಪ್ರಾಣಿಯನ್ನು ಹಾಕೋದಕ್ಕಾಗಿ ನಾಯಿ ಕಳಿಸೋದಕ್ಕಾಗಿ ದೊಡ್ಡ ಕಳಿಸೋದಕ್ಕಾಗಿ ನಮ್ಮಂತ ಸಾಮಾನ್ಯ ಜನರಿಗೆ ಸಾಧ್ಯವಿದೆ. ಅದನ್ನ ಸರಿಪಡಿಸಿದ್ರೆ ನಿಮ್ ಜವಾಬ್ದಾರಿ ಅಲ್ವಾ? ಮತ್ತೆ ಏನ್ರಿ ಮಾಡ್ತಿದ್ದೀರಾ? ನಿಮ್ಮಂತವರಿಂದ ನಮ್ಮ ಡಿಪಾರ್ಟ್ಮೆಂಟ್ ಏನ್ ಹೆಸರು ಬರುತ್ತೆ? ಇವಾಗ ಮಾತಾಡಿ. ಕೃಷ್ಣೇಗೌಡ ಅಲ್ಲ, ಕೃಷ್ಣೇಗೌಡ್ರೆ ಮರ್ಯಾದೆ. ಆನೆ ಕಾಯಿಗೆ ಸ್ವಲ್ಪ ಗಾಯ ಆಗಿದೆ, ಸರಪಳಿ ಹಾಕ್ಬೇಡಿ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನೊಮ್ಮೆ ಮಠದವರು ನನ್ನ ಸಾಕ್ಸ್ಬಿಡೋಣ ಅಂದ್ರೆ ಈ ಸರ್ಕಾರಿ ಕಂಪ್ನಿಯವರು ಪಾಪರ್ ಎದ್ದೋಗಿದ್ದಾರೆ. ಇನ್ನು ಈ ಮಠದ ಕಾರ್ಗಳು ಅಡ್ಡಪಲ್ಲಕ್ಕಿ ಬಿಟ್ಟು ಬೆಂಚ್ ಕಾರ್ ಹೇಳ್ಬಿಟ್ಟಿದ್ದಾರೆ. ಇನ್ನು ಈ ಮರದ ವ್ಯಾಪಾರಿಗಳು ಸರ್ಕಾರದ ಬಿಗಿತರಣೆಯಿಂದ ಈ ಲಂಚದ ಕಾರಣದಿಂದ ಸುಸ್ತಾಗೋಗಿದ್ದಾರೆ. ನೀನ್ ನೋಡಿದ್ಯಾ? ನಾನ್ ನೋಡಿದ್ಯಾ? ಕುತ್ಕೋ ಎಲ್ಲಾದ್ರೂ ಲಾಯ ಬಿಟ್ಟು ಆಚೆ ಬಂದ್ರೆ ಶೂಟ್ ಮಾಡ. ಹೌದ್ರಿ, ಶೂಟ್ ಮಾಡಕ್ಕೆ. ಆ ಆನೆ ಲಾಯ ಬಿಟ್ಟು ಬಂದ್ರೆ ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಅದನ್ನ ಕೊಂದ್ರೂ ಪರವಾಗಿಲ್ಲ. ಅದೇನಾರ ಕೊಂದ್ರೆ ಅದು ಹೆಣ ಸಾಕ್ಸೋ ಜವಾಬ್ದಾರಿನೂ ನಿಮ್ದೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ನಾನೇನು ಬರ್ತೀನಿ.
ಏನಾದ್ರೂ ಮಾಡಿ ಸೈಡ್ ಕೊಟ್ರೆ ಮನೆ ಸಾಕು ಚಿನ್ನೋಗೆ ಅದು ರೌರಪ್ಪ ಇದ್ದಂಗೆ ನೋಡಿ. ತಿನ್ನು ಏನು ಮಾಡಿದ್ಯಾ? ಏನ್ ಮಾಡಿದೀನೋ ತಿನ್ನು ಬಾ ಹಿಡಿತ್ಯಾ ಸಾಕು ಬಿಡು ಸಾಕಲ್ವಾ